ಮಾತೆ ಮುಗಿದು ಹೋಗಿವೆ. ಏನಾಗಿದೆ ಅಮ್ಮನ್ಗೆ ಹಾಗಂತ ಕೇಳಿಯೇ ಬಿಡೋಣವೆಂದು ಅದೊಂದು ಮಧ್ಯಾಹ್ನ ಅಂದುಕೊಂಡದ್ದಕ್ಕಿಂತ ಬೇಗ ಮನೆಗೆ ಬಂದು ಅತ್ತಿಗೆಯ ಕೋಣೆಯೊಳಕ್ಕೆ ಹೊಕ್ಕಾಗ್ಲೇ ಇಲ್ವೇ. ತನಗೂ ಏನೋ ಆಗಿದ್ದು. ಮಂಚದ ಮನೆಯಲ್ಲಿ ಯಮುನೆ ಇದ್ದಳು. ಅವಳ ಪಕ್ಕ ಅಪ್ಪ ಇದ್ದ. ಪ್ರವಾಹ ದುಮ್ಮಿಕ್ಕಿ ಹರಿಯುತ್ತಿತ್ತು. ನಮಸ್ಕಾರ, ನಿಮ್ಮ ಕನ್ನಡ ಝೋನ್ ಚಾನಲ್ಗೆ ಸ್ವಾಗತ. ಪ್ರೀತಿಯ ಅನಾವರಣದ ಹೇಳಿ ಹೋಗು ಕರ್ಣ ಪುಸ್ತಕದ 6ನೇ ಸಂಚಿಕೆಗೆ ಸ್ವಾಗತ. ನೀವು ಮೊದಲ 5 ಸಂಚಿಕೆಗಳನ್ನು ನೋಡಿಲ್ಲವೆಂದ್ರೆ ನನ್ನ ಚಾನೆಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಅದನ್ನು ನೋಡಿ ಆದ ನಂತರ ಈ ಸಂಚಿಕೆಯನ್ನು ನೋಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ತಮಗೆ ಈ ಪುಸ್ತಕ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಯೂಟ್ಯೂಬ್ ಇನ್ನಷ್ಟು ಜನರಿಗೆ ಇದನ್ನು ರೆಕಮೆಂಡ್ ಮಾಡುತ್ತೆ, ನಮಗೂ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಟೆರೆಸಿನ ಮೇಲಿದ್ದ ಪ್ರಾರ್ಥನಾ ದೇಹದ ಬಗ್ಗೆ ಯೋಚಿಸ್ತಿದ್ಲು. ಹಿಮವಂತನ ಬಗ್ಗೆ ಯೋಚಿಸೋದು ಅಂದ್ರೆ ಅವನ ದೇಹದ ಬಗ್ಗೆ ಯೋಚಿಸೋದು, ಹೌದಲ್ವೇ? ಬಲಿಷ್ಠ ಬಾಹುಗಳು, ಕಂಬ ಕಂಬ ಕಾಲು, ಮಟ್ಟಸವಾದ ಹೊಟ್ಟೆ, ಎದೆ ಮೇಲೆ ಪೊದೆಗೂದ್ಲು, ಕಣ್ಣಲ್ಲಿ ಯಾವುದೋ ಅಸಹನೆಯೊಳಗೆ ಒಂದು ಕನಸು. ಈ ಹಿಮವಂತನ ಮೀಸೆ ಎಷ್ಟು ಚಂದ ಅಲ್ವೇ? ಕಬ್ಬಿಣದಂತಹ ದೇಹ, ದನಿಯಲ್ಲಿ ಪರಿಪೂರ್ಣ ಪುರುಷತ್ವ. ಹೆಣ್ಣು ಹುಟ್ಟಿದ್ರೆ ತನಗಿಂತ ಚಂದ ಹುಡ್ತಾಳೆ, ಗಂಡು ಹುಟ್ಟಿದ್ರೆ ಹಿಮವಂತನಿಗಿಂತ ಚಂದದ ಗಂಡಸು ಹುಟ್ಟಲಾರ. ಇವನು ಅದು ಯಾವ ಬೆಳಕಿನ ಬೀಜವೋ, ಯಾವ ಕ್ಷೇತ್ರದ ವಸಂತ ಋತುವೋ. ಪ್ರಾರ್ಥನಾಳಿಗೆ ದೇಹದ ಅಳತೆ ಗೊತ್ತು. ಅದು ಡಾಕ್ಟರ್ ಆಗಲು ಹೊರಟವಳಿಗಿರುವ ಅನಾಟಮಿ ಜ್ಞಾನವಲ್ಲ. ಸೈನ್ಸು ಪುಸ್ತಕಗಳಲ್ಲಿ ನೋಡಿ ಉಗುಳು ನುಂಗಿದ ಚಿತ್ರಗಳ ಸಂಗತಿಯೂ ಕೂಡ ಅಲ್ಲ. ಅದೊಂದು ಭಕ್ತಿ, ಪ್ರೀತಿ, ಆಸೆ, ಕುತೂಹಲ, ಬೆರಗು ಎಲ್ಲವನ್ನ ನಿಧಾನವಾಗಿ ನುಂಗಿ ಹಾಕಿ ಕೇವಲ ಬೀಭತ್ಸವನ್ನಷ್ಟೇ ಉಳಿಸಿ ಹೋದ ಯಾತನಾದಾಯಕವಾದ ಕಹಿ ನೆನಪು. ಅವಳಿಗಾದರೂ ಆಗ ಎಷ್ಟು ಮಹಾವಯಸ್ಸು, 16 ಇದ್ದಾವೇನೋ. 4 ಇದ್ದ ಮನೆಯೊಳಕ್ಕೆ ಅತ್ತಿಗೆ ಬರುತ್ತಾಳೆಂಬ ಸಂಗತಿಯೇ ಅವಳ ಪಾಲಿಗೊಂದು ದೊಡ್ಡ ಸಡಗರ. ಅಣ್ಣನ ಮದುವೆ ದಿನದ ಹೊತ್ತಿಗೆ 83 ತರಹದ ರಂಗೋಲಿಗಳನ್ನಿಡುವುದನ್ನ ಕಲ್ತಿದ್ಲು. ಅಣ್ಣನ ಕೋಣೆಯ ಗೋಡೆಯ ಪುಟ್ಟ ನವಿಲುಗಳ 100 ಚಿತ್ರ ಬರೆದು ಅತ್ತಿಗೆಯ ಕಣ್ಣುಗಳಲ್ಲೊಂದು ಮೆಚ್ಚುಗೆ ತುಳುಕಾಡುತ್ತದೆಂದು ಕಾದಿದ್ಲು. ನಮ್ಮ ಹಾಗೆ ಹಳ್ಳಿ ಮನೆಯಲ್ಲಿ ಬೆಳೆದವಳಲ್ಲ ಅದಕ್ಕೆ, ಪೇಟೆ ಕಂಡವಳು. ಅರಸೀಕೆರೆ ಅಂದ್ರೆ ಸುಮ್ಮನಾಯ್ತಾ? ದೊಡ್ಡ ಶ್ರೀಮಂತರಲ್ಲದಿದ್ದರೂ ನಮಗಿಂತ ತಕ್ಕ ಮಟ್ಟಿನವರು. ಅವರ ತಂದೆ ತಾಯಿಗಳಿಗೆ ಒಬ್ಬಳೇ ಮಗಳು. ಆ ವರ್ಷದ ಮಳೆಗಾದರೂ ಅಷ್ಟೊಂದು ಹಂಬಲಿಸಿ ಕಾದಿದ್ದಳೋ ಇಲ್ಲವೋ ಪ್ರಾರ್ಥನಾ. ಅತ್ತಿಗೆಯ ಆಗಮನಕ್ಕಾಗಿ ಅಷ್ಟೊಂದು ಕಾದ್ಬಿಟ್ಟಿದ್ಲು. ಮದುವೆಯ ಮನೆಯಲ್ಲಿ ನಾವು ಗಂಡಿನ ಕಡೆಯೋರು ಎಂಬುದನ್ನ 10 ನಿಮಿಷಕ್ಕೊಮ್ಮೆ ಮರೆತು ಬಿಡ್ತಿದ್ಲು. ಅತ್ತಿಗೆಯ ಪಕ್ಕಕ್ಕೆ ಸೇರ್ಕೊಬಿಡ್ತಿದ್ಲು. ಅವತ್ತು ಅತ್ತಿಗೆ ಹುಟ್ಟಿದ್ದ ನವಿಲು ಬಣ್ಣದ ಸೀರೆ ಇವತ್ತಿಗೂ ಕಣ್ಣಿಂದ ಚೆದ್ರು ಹೋಗಿಲ್ಲ. ಎಂತ ಮಟ್ಟಸವಾದ ವಿಗ್ರಹ ಅತ್ತಿಗೆಯದು. ಆಗಷ್ಟೇ ಹಚ್ಚಿಟ್ಟ ದೀಪದಂತಿದ್ದವು ಕಣ್ಣುಗಳು. ತುಂಬಾ ಮಾತಿಲ್ಲದ ಅತ್ತಿಗೆ, ಆದ್ರೆ ಎಲ್ಲಾ ಮಾತು ಅವಳ ಕಣ್ಣೇ ಆಡ್ತಿತ್ತು ಅನಿಸ್ತಿತ್ತು. ಮದುವೆಯ ದಾರೆಯ ಹೊತ್ತಿಗೆ ಪ್ರಾರ್ಥನಾಳಿಗೆ ಅನಿಸಿತಲ್ಲ, ಅತ್ತಿಗೆ ಎದುರು ಅಣ್ಣ ಪೀಚು. ಅತ್ತ ಕೆಂಪು ಅಲ್ಲದ, ಕಪ್ಪು ಅಲ್ಲದ, ಎಣ್ಣೆಗೆಂಪು ಅಲ್ಲದ, ಹೊಗೆ ಬಣ್ಣ ಅಣ್ಣನದು. ಎಲ್ಲದರಲ್ಲೂ ಏನೋ ಗಡಿಬಿಡಿ, ಅರ್ಧಕ್ಕೆ ನುಂಗುವ ಮಾತು, ನೇರವಾಗಿ ಯಾರನ್ನೂ ಎದುರಿಸಲಾಗದ ಕಣ್ಣುಗಳು. ಅಣ್ಣ ಯಾವತ್ತೂ ತನ್ನಂತಿರ್ಲಿಲ್ಲ, ತಾನು ಅಪ್ಪನ ತದ್ರೂಪಿ. ಅಪ್ಪ ಅದೆಂತಹ ಚೆಲುವ. ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ದೋತಾರ ಉಟ್ಟು ಜುಬ್ಬದ ಹೆಗಲಿಗೆ ಚಿಕ್ಕದೊಂದು ಒಲ್ಲಿಯನ್ನ ನಿರ್ಲಕ್ಷ್ಯದಿಂದ ಎಸೆತ್ಕೊಂಡು ಕುಳಿತಿದ್ದ. ತೀರಾ ಅಪರೂಪಕ್ಕೊಂದು ಮಾತು, ಅರ್ಧವಷ್ಟೇ ಅರಳಿ ನಿಲ್ಲುತ್ತಿದ್ದ ನಗುವಿನಲ್ಲೇ ಆಡಬೇಕಾದುದನ್ನೆಲ್ಲ ಆಡಿ ಮುಗಿಸ್ತಿದ್ದ. ಅಂತ ಅನುರೂಪದ ಸೌಂದರ್ಯದ ಹುಡುಗಿಯನ್ನ ಮದುವೆಯಾಗಿ ಮಗ ಸ್ವಂತ ಮನೆಗೆ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಿದ್ರೆ ಅಪ್ಪ ಹೆಮ್ಮೆಯ ಹೆಬ್ಬಾಗಿಲಾದವನಂತೆ ನಿಂತು ನಿರುಕ್ತಿದ್ದ. ಅಪ್ಪನ 2 ಕಾಲಿಗೆ ಅತ್ತಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದರು. ಈ ಮನೆಯಲ್ಲಿ ತುಂಬಾ ಸುಖವಾಗಿ ಬಾಳು ಮಗಳೇ, ಅಪ್ಪ ಆಶೀರ್ವಾದ ಮಾಡಿದ್ದ. ಅಮ್ಮ ಅರ್ಧಕ್ಕೆ ಮಾತು ನುಂಗಿದ್ದಳು ಅಣ್ಣನ ತರಾನೆ. ಅಣ್ಣನಿಗೆ ಅಮ್ಮನದೇ ಹೋಲಿಕೆ, ಅದೇ ಹೊಗೆ ಬಣ್ಣ, ಪೀಚು ದೇಹ. ಅಣ್ಣನ ಮದುವೆಯಲ್ಲಿ ತಾನೇ ಕಳಸಗಿತ್ತಿ. ಸಂಭ್ರಮವೋ ಸಂಭ್ರಮ. ಗ್ಯಾಸ್ ಲೈಟಿನ ಮೆರವಣಿಗೆ ತಮ್ಮ ಅಂಕಣದ ಮನೆ ತಲುಪಿ ಬ್ಯಾಂಡಿನವರ ಕೊನೆಯ ಹಾಡು ನಿಟ್ಟಿಸಿರನಂತೆ ಮುಗಿದು ಹೋಗುವ ಹೊತ್ತಿಗೆ ಪ್ರಾರ್ಥನಾಳಿಗೆ ನಿದ್ದೆ. ಬೆಳಗ್ಗೆ ಎದ್ದು ಅತ್ತಿಗೆಯನ್ನ ಕಾಡಬೇಕೆನಿಸ್ತು. ಏನ್ ಮಹಾ ದೊಡ್ಡವಳು, 6 ವರ್ಷದ ಪರಕ್ಕಿದ್ದಿತ್ತು ಅಷ್ಟೇ. ಪ್ರಾರ್ಥನಾಳಿಗಾಗ 16. ಯಮುನಾ ಅಂತ ಅತ್ತಿಗೆ ಹೆಸರು. ವಯಸ್ಸು 22 ಇರಬಹುದು. ಮೊದಲ ಸಲಕ್ಕೆ ಫಲ ಕೊಡುವ ಮಾವಿನ ಗಿಡದಂತಿದ್ಲು. ಕೋಣೆಯಿಂದ ಎದ್ದು ಬಂದವಳ ಕಣ್ಣಲ್ಲಿ ನಿದ್ದೆ ಇನ್ನು ಕಿಡಿಕಿಡಿ.
ಅವಳಿಗೆ ಅಮ್ಮ ನೀರೆರೆಯಬೇಕಂತೆ. ನಾನು ಬರ್ಲಾ ಕೇಳಬೇಕೆಂದುಕೊಂಡಳು ಪ್ರಾರ್ಥನಾ. ಧೈರ್ಯ ಸಾಕಾಗ್ಲಿಲ್ಲ. ಸುಗ್ಗಿಗೆ ಸಿಕ್ಕ ಮಾವಿನ ಗಿಡ ಎಷ್ಟು ನರಳಿದ್ದಿರಬಹುದು. ಕೇಳಲಾಗದೆ ಸುಮ್ಮನಾಗ್ತಾಳೆ ಪ್ರಾರ್ಥನಾ. ಕೇಳುವ ಪ್ರಮೇಯವೇ ಬರಲಿಲ್ಲ. ಯಮುನಾ ಅತ್ತಿಗೆ ಮುಖದಲ್ಲಿ ಅತೃಪ್ತಿ, ಅಸಹನೆ, ಆತಂಕಗಳು ಫಸಲಿನಂತೆ ಬೆಳೆದವಲ್ಲ. ಮಧ್ಯಾಹ್ನವಿಡೀ ಮಂಚದ ಮನೆಯಲ್ಲಿ ದಿಂಬು ತಬ್ಬಿಕೊಂಡು ಸುಮ್ಮನೆ ಅಳ್ತಿದ್ಲು, ಬೋರಲು ಬಿತ್ಕೊಂಡು. ತನ್ನ ಅರ್ಧ ಮಾತ್ನಲ್ಲೇ ಸಿಡಿಮಿಡಿಗೊಂಡು ಎದ್ದು ಹೋಗ್ಬಿಡ್ತಿದ್ದ. ರಾತ್ರಿಗಳಲ್ಲಿ ಅವರ ಕೋಣೆಯ ತುಂಬಾ ಅಕಾಲಿಕ ಮೌನ ಆವರಿಸ್ಕೊಂಡಿತ್ತು. ಮದುವೆಯಾದ 3 ತಿಂಗಳಿಗೆ ಬತ್ತಿ ಹೋದ್ಲು ಯಮುನೆ. ಅಣ್ಣ ಈ ಜಗತ್ತಿಗೆ ಮುಖ ತೋರಿಸಬಾರ್ದು ಅಂತ ನಿಶ್ಚಯ ಮಾಡಿಕೊಂಡು ಕಳ್ಳ ಬಿದ್ದು ಓಡ್ತಿದ್ದ. ಪ್ರಾರ್ಥನಾಳಿಗೆ ಒಬ್ಬಳಿಗೆ ಅಲ್ಲ, ಮನೆಯಲ್ಲಿರುವವರೆಲ್ಲರಿಗೂ ಅರ್ಥವಾಗಿ ಹೋಗಿತ್ತು. ಮಳೆಯಾಗ್ತಿಲ್ಲ. ಕೆಲವೊಮ್ಮೆ ನಡುರಾತ್ರಿ ಬಿಗಿ ಮೌನದಲ್ಲೇ ಅಣ್ಣ ಊಳಿಡ್ತಿದ್ದ. ಪ್ರಾಣಿಯಂತೆ ಚಳಪಡಿಸ್ತಿದ್ದ, ಸಹಾಯಕನಾಗ್ತಿದ್ದ. ಯಮುನೆ ಪ್ರವಾಹದ ಬಿರುಸು ಭರಿಸಲಾಗದೆ ದಂಡೆಯ ಸಮೇತ ಕೋಡಿ ಬೀಳ್ತಿದ್ದ. ವಯಸ್ಸು 16 ಆದರೇನೋ. ಪ್ರಾರ್ಥನಾಳಿಗೆ ಅನಾಟಮಿ ಅರಗಿಸಲಾರದಂತಹ ವಿಷಯವಲ್ವೇ. ಮನೆಯಿಂದ ಹೊರಬಿದ್ದಾಗ ಅದೆಲ್ಲ ಮರೆತೋಗ್ಬಿಡ್ತಿತ್ತು. ಗೆಳತಿಯರೊಂದಿಗೆ ಹರಟಲು ಕುಳಿತುಕೊಂಡ್ರೆ ಸಾವಿರ ಸುದ್ದಿಗಳಿರ್ತಿತ್ತು. ಇವತ್ತಲ್ಲ ನಾಳೆ ಯಮುನಾತಿಗೆ ದುಃಖ ಹೇಗೋ ಕಡಿಮೆ ಆಗ್ತದೆ ಎಂದು ಸಮಾಧಾನ ಮಾಡಿಕೊಂಡು ತನಗೆ ತಾನೇ ಹೇಳ್ಕೊಳ್ತಿದ್ಲು. ಮದುವೆಯಾದ ಗಂಡಸಿನ ಮೈಕೈ ತುಂಬಿಕೊಳ್ತದಂತೆ. ಅಣ್ಣನೋ ಫಸಲಿಗೆ ಬಂದವನು ಅಂದ್ಕೊಳ್ತಿದ್ಲು. ಆದ್ರೆ ಅದೆಲ್ಲ ಹೇಗೆ ಸಾಧ್ಯವಾದೀತು ಎಂಬ ಪ್ರಶ್ನೆಗೆ ಪ್ರಾರ್ಥನಾಳಲ್ಲಿ ಉತ್ತರ ಇರಲಿಲ್ಲ. ಎಷ್ಟು ಚಂದ ಕಾಣಿಸ್ತಿದೆಯಲ್ಲೇ ಪ್ರಾರ್ಥಿ ಅನ್ನುತ್ತಾ ಅದೊಂದು ಸಾಯಂಕಾಲ ಮನೆಯೊಳಗೆ ಕಾಲಿಟ್ಟವಳನ್ನ ಅನಾಮತ್ತಾಗಿ ಯಮುನಾ ಅತ್ತಿಗೆ ತಬ್ಬಿಕೊಂಡಾಗಲೆಲ್ಲವೇ ಆ ಮನೆಯಲ್ಲಿ ಮೊದಲ ಬಾರಿಗೆ ನಗೆ ಹುಟ್ಟಿದ್ದು. ಇದ್ದಕ್ಕಿದ್ದಂತೆ ಯಮುನಾ ಅತ್ತಿಗೆ ಖುಷಿ ಪಟ್ಟಿದ್ದಳು. ಮುಖದಲ್ಲಿ ಏನೋ ಸಮಾಧಾನ. ಸ್ನಾನ ಮುಗಿಸಿದ ಹೆಂಗಸಿನ ಮುಖದಲ್ಲಿರುವಂತಹದ್ದು. 6 ತಿಂಗಳ ನಂತರ ಮೊದಲ ಬಾರಿಗೆ ಮಾತಾಗಿ ಹರಿದ್ದಳು ಯಮುನೆ. ಅವಳ ದೇಹವೇ ಗಳಿಗೆಗೂ ಸಾಕ್ಷಿ ಹೇಳತೊಡಗಿತ್ತು. ಕಣ್ಣುಗಳಲ್ಲಿ ಸುಖದ ಕೆನೆ. ಅವಳ ಮುಖದಲ್ಲಿ ಅಂತಹದ್ದೊಂದು ದಿವ್ಯ ಸಂತೋಷವನ್ನ ನೋಡಿಯೇ ಹಿರಿ ಹಿಗ್ಗಿದ್ದಳು ಪ್ರಾರ್ಥನಾ. ಈ ಸಲದ ಮಾವಿನ ಫಸಲು ಹುಸಿಯಾಗಲಾರದೆಂಬುದು ಖಾತ್ರಿಯಾಗಿತ್ತು. ಆದರೆ ಅಣ್ಣನಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. ಅವೇ ಅರ್ಧರ್ಧ ಮಾತು, ಪೀಚು ದೇಹಕ್ಕೆ ಮೆತ್ತಿಕೊಂಡಂತಹ ಶರ್ಟು, ಅದೇ ಕಳ್ಳ ಬಿದ್ದು ಹೋಗುವ ನಡಿಗೆ. ಪ್ರಾರ್ಥನಾಳಿಗೆ ಆಶ್ಚರ್ಯವಾದದ್ದು ಅದ್ಕಲ್ಲ, ಎಂದೂ ಇಲ್ಲದ ಬದಲಾವಣೆಗಳು ಅಮ್ಮನಲ್ಲಿ ಬಂದ್ಬಿಟ್ಟಿದ್ದು. ಆಕೆಗೆ ಏನೋ ದುಃಖ, ಯಾವುದೋ ಕಾಯಿಲೆ. ಸುಮ್ಮನೆ ಒಳಮನೆಯ ಕಂಬ ಕೊರಗಿ ಕುಳಿತು ಅಳ್ತಿರ್ತಾಳೆ. ಮಾತೆ ಮುಗಿದು ಹೋಗಿವೆ. ಏನಾಗಿದೆ ಅಮ್ಮನ್ಗೆ ಹಾಗಂತ ಕೇಳಿಯೇ ಬಿಡೋಣವೆಂದು ಅದೊಂದು ಮಧ್ಯಾಹ್ನ ಅಂದುಕೊಂಡದ್ದಕ್ಕಿಂತ ಬೇಗ ಮನೆಗೆ ಬಂದು ಅತ್ತಿಗೆಯ ಕೋಣೆಯೊಳಕ್ಕೆ ಹೊಕ್ಕಾಗ್ಲೇ ಇಲ್ವೇ. ತನಗೂ ಏನೋ ಆಗಿದ್ದು. ಮಂಚದ ಮನೆಯಲ್ಲಿ ಯಮುನೆ ಇದ್ದಳು. ಅವಳ ಪಕ್ಕ ಅಪ್ಪ ಇದ್ದ. ಪ್ರವಾಹ ದುಮ್ಮಿಕ್ಕಿ ಹರಿಯುತ್ತಿತ್ತು. ಒಳಮನೆಯ ಕಂಬಕ್ಕೊರಗಿ ಕುಳಿತು ಅಮ್ಮನ ಬಿಕ್ಕಳಿಕೆ ಅಲ್ಲೇ ಹುಟ್ಟಿ ಸಾಯುತ್ತಿತ್ತು. ಪ್ರಾರ್ಥನಾ ಎಲ್ಲವನ್ನ ಕಣ್ಣಾರೆ ನೋಡಿದ್ದಳು. ಮಠ ಮಧ್ಯಾಹ್ನಕ್ಕೆ ಕತ್ತಲಿನ ಮೋಸ ಗೊತ್ತಿರಲಿಲ್ಲ. ಅವತ್ತು ಅಪ್ಪ ಸಂಪೂರ್ಣವಾಗಿ ಕಾಣಿಸಿದ್ದ. ಒಂದೇ ಒಂದು ಮಾತು ಆಡ್ಲಿಲ್ಲ ಪ್ರಾರ್ಥನಾ. ಮಂಚದ ಕೋಣೆಯ ಬಾಗಿಲು ಹೇಗಿತ್ತೋ ಹಾಗೆ ಮುಚ್ಕೊಂಡು ಅಂಗಳಕ್ಕೆ ಹಿಂತಿರುಗಿದ್ಲು. ಅಣ್ಣ ಜಗುಲಿಯ ಮೇಲೆ ಕುಳಿತು ತನ್ನೊಂದಿಗೆ ತಾನೇ ಏನೇನೋ ಮಾತನಾಡ್ಕೊಳ್ತಿದ್ದ. ಹಾಗಾದ್ರೆ ಈ ಸಂಗತಿ ಅರ್ಥ ಮಾಡ್ಕೊಂಡವರ ಪೈಕಿ ತಾನೇ ಕೊನೆಯವಳು ಎಂದಾಯ್ತಲ್ಲ. ಪ್ರಾರ್ಥನಾಳಿಗೆ ಯಾರನ್ನು ಏನನ್ನೂ ಕೇಳಬೇಕಂತ ಅನ್ನಿಸ್ಲಿಲ್ಲ. ಅಣ್ಣನ ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ದಿರಿಸಿ ಕುಳಿತಿದ್ದ ಅಪ್ಪನ ಚಿತ್ರ ಕಣ್ಣ ಮುಂದಕ್ಕೆ ತಂದುಕೊಳ್ಳಲು ಶತಪ್ರಯತ್ನ ಮಾಡಿದಳು. ಅದೇಕೋ ಮಂಚದ ಮನೆಯ ಚಿತ್ರ ಮರೇನೇ ಆಗ್ತಾ ಇಲ್ಲ. ಸಾಯಂಕಾಲ ಸತ್ತು ರಾತ್ರಿಯಾಗುವ ತನಕ ಅಂಗಳದಲ್ಲೇ ಕುಳಿತೇ ಇದ್ದಳು ಪ್ರಾರ್ಥನಾ. ತೀರಾ 10 ಗಂಟೆ ಹೊತ್ತಿಗೆ ಅಪ್ಪನ ಕೋಣೆಗೆ ಹೋಗಿ ಒಂದೇ ಒಂದು ಪ್ರಶ್ನೆ ಕೇಳಿ ಸುಮ್ಮನಾಗಿದ್ಲು. ಅಪ್ಪ, ಯಾವತ್ತಾದ್ರೂ ಒಂದಿನ ನನ್ನನ್ನ ನೀನು ಹೀಗೇ ನಡ್ಸ್ಕೊಳ್ತೀಯೇನೋ ಅಲ್ವಾ? ಮಾರನೆಯ ಬೆಳಿಗ್ಗೆ ಹೊತ್ತಿಗೆ ಅಪ್ಪ ಮನೆಯಲ್ಲಿರ್ಲಿಲ್ಲ. ಆತ ಮತ್ತೆ ಆ ಮನೆಗೆ ಹಿಂತಿರುಗ್ಲೇ ಇಲ್ಲ. ಹಿತ್ತಲಲ್ಲಿ ಯಮುನೆ ವಾಂತಿ ಮಾಡ್ಕೊಳ್ತಿದ್ದ ಸದ್ದು ಕೇಳಿಸ್ತು. ಅಣ್ಣ ಅದೇಕೋ ಸಂಭ್ರಮದಿಂದ ಓಡಾಡ್ತಾ ಇದ್ದ. ಆ ಮನೆಯನ್ನು ಪ್ರಾರ್ಥನಾ ದ್ವೇಷಿಸಲು ಪ್ರಾರಂಭಿಸಿದ್ದೆ ಅವತ್ತು. ಹಿಮವಂತ್ ಬೆಳದಿಂಗಳ ಬೆಳಕಿನಲ್ಲಿ ಪ್ರಾರ್ಥನಾಳನ್ನ ಇನ್ನೂ ನೋಡುತ್ತಲೇ ಇದ್ದ. ಅವಳ ಮನಸ್ಸು ಟೆರೆಸಿನ ಮೇಲೆ ಇರಲಿಲ್ಲ. ಅದ್ಯಾವುದನ್ನು ಹಿಮವಂತನಿಂದ ಮುಚ್ಚಿಟ್ಟಿರಲಿಲ್ಲ ಪ್ರಾರ್ಥನಾ. ಕೆಲವು ತೀರಾ ಅಂತರಂಗದ ವಿವರಣೆಗಳನ್ನ ಹೊರತಾಗಿ. ಚನ್ನರಾಯಪಟ್ಟಣದ ಹೊರವಲಯದ ಕತ್ತಲಲ್ಲಿ ಅವನೊಂದಿಗೆ ನಡೆಯುತ್ತಾ ಯಮುನಾ ಅತ್ತಿಗೆಯ ಬಗ್ಗೆ ಹೇಳಲು ಶುರು ಇಟ್ಟವಳು ಇದ್ದಕ್ಕಿದ್ದಂತೆ ಭಾವುಕಳಾಗಿ ಎದೆ ಒಡೆದು ಹೋಗುವಂತೆ ಅತ್ಬಿಟ್ಟಿದ್ಲು. ಅಪ್ಪನನ್ನ ಜ್ಞಾಪಿಸಿಕೊಂಡು ಏನೇ ಮಾತನಾಡಿದರೂ ಪ್ರಾರ್ಥನಾಳ ಹೃದಯ ಕಿತ್ತು ಬಾಯಿಗೆ ಬಂದಂತಾಗ್ತಿತ್ತು. ಮೊದಲ ಭೇಟಿಗಳಲ್ಲಿ ಪ್ರಾರ್ಥನಾ ಹಿಮವಂತನೆದುರು ಮಾತನಾಡೋದಕ್ಕಿಂತ ಅತ್ತದ್ದೇ ಜಾಸ್ತಿ.
ಅವಳಿಗೆ ಧಾರಾಳವಾಗಿ ಅಳಲು ಅನುವು ಮಾಡಿಕೊಟ್ಟಿದ್ದ ಹಿಮವಂತ್. ಮನಸಾರೆ ಅತ್ತು ಬಿಟ್ಟರೆ ದುಃಖ ಮುಗಿದು ಹೋಗೋದಿಲ್ಲ, ಆದ್ರೆ ಭಾವೋದ್ವೇಗ ಒಂದು ತಹಬಂದಿಗೆ ಬರ್ತದೆ. ಅತ್ತು ಬಿಡಲಿ ಪ್ರಾರ್ಥನಾ. ಚೆನ್ನರಾಯ ಪಟ್ಟಣದಿಂದ ಆಚೆಗಿನ ಕತ್ತಲಲ್ಲಿ ಹಾಗೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಹಿಮವಂತ್ ಅಪ್ಪಿ ತಪ್ಪಿ ಕೂಡ ಅವಳ ಕೈ ಹಿಡಿದು ಹೆಗಲ ತಬ್ಬಿ ಎದೆಗೆ ಎಳೆದುಕೊಂಡು ಸಮಾಧಾನ ಮಾಡುವ ಪ್ರಯತ್ನ ಮಾಡಲಿಲ್ಲ. ಅವನಿಗೆ ಗೊತ್ತು, ನೊಂದ ಹುಡುಗಿ ಬಲು ಬೇಗ ಪ್ರೀತಿಯನ್ನ ಒಪ್ಕೊಳ್ತಾಳೆ. ಆದ್ರೆ ಹಿಮವಂತನಿಗೆ ಇನ್ನೂ ಒಂದು ಸಂಗತಿ ಗೊತ್ತಿತ್ತು. ನೋವೊಂದೇ ಪ್ರೀತಿಯನ್ನ ಅನಿವಾರ್ಯವಾಗಿಸಬಾರದು. ನೋವಿನಲ್ಲಿ ಹುಟ್ಟಿದ ಪ್ರೀತಿ ಸುಖದ ಹಗಲು ಸುರಿಸುವ ಹೊತ್ತಿಗೆ ಮಂಕಾಗಿ ಹೋಗ್ತದೆ. ಅವಳಾಗಿ ಅವಳಿಗೆ ಅದು ಅವಶ್ಯಕವೆನಿಸಿದ್ದರೆ ಪ್ರೀತಿ ಎಂಬುದು ಅವಳೆದೆಯಲ್ಲೇ ಮೊಳೆತು ಹೆಮ್ಮರವಾಗಿ ಇನ್ನು ಹಿಮವಂತನಿಗೆ ಹೇಳದೇ ಇರಲು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಒದಗಿ ಬಂದರೆ ಅವತ್ತು ಹೇಳಲಿ ಪ್ರಾರ್ಥನಾ. ಹಾಗಂತ ಚೆನ್ನರಾಯ ಪಟ್ಟಣದಿಂದ ಹೊರಟ ದಿನವೇ ನಿರ್ಧರಿಸಿದ್ದ ಹಿಮವಂತ್. ಆದ್ರೆ ಶಿವಮೂರ್ತಿ ಸರ್ಕಲ್ನಲ್ಲಿ ಹಾದಿಗೆ ಅಡ್ಡ ನಿಂತ ಪೊಲೀಸು ಕೇಳಿದ ಪ್ರಶ್ನೆಗೆ, ನಾವು ಜೀವನ ಪರ್ಯಂತ ಜೊತೆಲಿ ನಡೆಯುವ ನಿರ್ಧಾರ ಮಾಡಿದ್ದೀವಿ, ನಮ್ಮ ಪ್ರೀತಿಗೊಂದು ಶಕ್ತಿ ಇದೆ ಅಂದ್ಬಿಟ್ಟಿದ್ದ. ಅದಕ್ಕೇನರ್ಥವಿತ್ತು? ಚೆನ್ನರಾಯ ಪಟ್ಟಣದಿಂದ ಅವಳ ಮನೆಯ ಅಂಗಳದಿಂದ ಪ್ರಾರ್ಥನೆಗಳನ್ನ ಹೊರಡಿಸಿಕೊಂಡು ಶಿವಮೊಗ್ಗಿಯ ಕಡೆಗೆ ನಡೆಯುವ ಹೊತ್ತಿಗಾಗಲೇ ಅವಳನ್ನ ತಾನು ಪ್ರೀತಿಸತೊಡಗಿದ್ದೆನಾ? ಹಾಗಾದ್ರೆ ದಾರಿಯುದ್ದಕ್ಕೂ ಆಡದ ಆ ಮಾತುಗಳನ್ನ ಗುರುತು ಪರಿಚಯ ಕೂಡ ಇಲ್ಲದ ಜಮೇದಾರನ ಮುಂದೆ ಯಾಕಾಗಿ ಆಡಿದ್ದ? ಆ ರಾತ್ರಿಯ ಮಟ್ಟಿಗೆ ಪೊಲೀಸನ ಕೈಯಿಂದ ಪಾರಾಗುವುದಕ್ಕೆ ಒಂದು ಡಿಫೆನ್ಸ್ನಂತೆ ಅದನ್ನು ಬಳಸಿದ್ನ. ಪ್ರೀತಿ ಎಂಬುದು ಡಿಫೆನ್ಸ್, ಅದು ಅಫೆನ್ಸ್ ಅಂತೂ ಅಲ್ಲ ಹಿಮವಂತ್. ನಿನ್ನ ಪರಿಚಯವಾದ ದಿನದಿಂದ ಇವತ್ತಿನ ಈ ಕ್ಷಣ ತನಕ ಇಷ್ಟು ವರ್ಷಗಳಾದರೂ ನಾನು ಯಾಕೆ ನಿನ್ನಂತವನೊಬ್ಬನನ್ನ ಪ್ರೀತಿಸ್ತಿಲ್ಲ? ಹೀಗೆ ಆಲೋಚನೆ ಮಾಡ್ತಲೇ ಇದ್ದೀನಿ. ಮೊದಲೇ ನಿನ್ನಂತಹ ಗೆಳೆಯನ ಸಾಹಚರ್ಯ ಸಿಕ್ಬಿಟ್ಟಿದ್ದಿದ್ರೆ ಯಮುನಾ ಅತ್ತಿಗೆಯ ಹೆರಿಗೆಯಾಗುವ ತನಕ ಆ ನರಕದಂತಹ ಮನೆಯಲ್ಲಿ ನಾನು ಕಳೆದ ದಿನಗಳು ಇನ್ನಷ್ಟು ಕಡಿಮೆಯಾಗ್ತಿತ್ತೋ ಏನೋ. ನಿನ್ನನ್ನ ನೋಡಿದ ತಕ್ಷಣ ಇದ್ಯಾರೋ ಹೊಸಬರನ್ನ ನೋಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಯಾವತ್ತೋ ಹೀಗೆ ಒಂದೇ ಮನೆಯಲ್ಲಿ ಒಂದೇ ಟೆರೆಸಿನ ಮೇಲೆ ಒಂದೇ ಕೋಣೆಯಲ್ಲಿ ಅರ್ಧರ್ಧ ಚಾಪೆ ಹಂಚಿಕೊಂಡು ಹೀಗೆ ಮಾತನಾಡ್ತಾ ಆಡ್ತಾ ಇದ್ದೋರು ಮಧ್ಯೆ ಎಲ್ಲಿಗೋ ಎದ್ದು ಹೋಗಿದ್ದೇವೇನೋ. ಈಗ ಮತ್ತೆ ನೀನು ಚೆನ್ನರಾಯ ಪಟ್ಟಣದಲ್ಲಿ ಅಚಾನಕ್ಕಾಗಿ ಸಿಕ್ಕಿಬಿಟ್ಟಿದೆಯೇನೋ ಅನ್ನಿಸ್ಬಿಟ್ಟಿದೆ. ಮನೆ ಬಿಟ್ಟು ಬಂದ್ಬಿಡು ಪ್ರಾರ್ಥನಾ, ನಿನ್ನನ್ನು ಡಾಕ್ಟರನ್ನಾಗಿ ಮಾಡ್ತೀನಿ ಅಂತ ನೀನು ಕರೆದ ದಿನವೇ ಆ ಮನೆಯ ಋಣವನ್ನ ಶಾಶ್ವತವಾಗಿ ಹರಿದುಕೊಂಡು ಈಚೆಗೆ ಬರೋ ನಿರ್ಧಾರ ಮಾಡಿಬಿಟ್ಟೆ. ಅರಸೀಕೆರೆಯ ಆಚೆಗೆ ಏನಿದೆ ಅನ್ನೋದನ್ನ ಕೂಡ ನೋಡಿರದಿದ್ದ ಹುಡುಗಿಯೊಬ್ಬಳು ಇರೋದಕ್ಕೊಂದು ರೂಮ್ ಬಿಟ್ರೆ ಬೇರೇನೂ ಇಲ್ಲದಿರೋ ಹಿಮವಂತನ್ನೋ ಹುಡುಗನ ಜೊತೆಗೆ ಬಂದು ಬಿಟ್ಟಿದ್ದಾಳೆ ಅಂದ್ರೆ ಅದು ಪ್ರೀತಿನ, ನಂಬಿಕೆನಾ? ನೀನೇ ಹೇಳು ಹಿಮವಂತ್. ತಟಕ್ಕನೆ ಮಾತಿಗಿಳಿದಳು ಪ್ರಾರ್ಥನಾ. ಎರಡೂ ಇರಬಹುದು ಅಥವಾ ಎರಡೂ ಅಲ್ಲದೇನೂ ಇರಬಹುದು. ಮನೆ ಬಿಟ್ಟು ಹೊರಡೋ ಹುಡುಗಿಗೆ ಪ್ರೀತಿನೇ ಇರಬೇಕು ಅಂತೇನಿಲ್ಲ, ನಂಬಿಕೆ ಇದ್ರೆ ಸಾಕು. ಬಿಟ್ಟು ಹೊರಡುವಷ್ಟು ಭಯಾನಕರವಾಗಿರದೆ ಹೋಗಿದ್ದಿದ್ರೆ ಆವಾಗಲೂ ನೀನು ಹೀಗೆ ನನ್ನನ್ನ ನಂಬಿ ಬರೀ ಕೈಯಲ್ಲಿ ನನ್ನ ಜೊತೆಗೆ ಬಂದು ಬಿಡ್ತಿದೆಯಾ ಪ್ರಾರ್ಥನಾ? ಯೋಚನೆ ಮಾಡಿ ಹೇಳು. ಆ ಮನೆ ನಿನ್ನನ್ನ ಆಚೆಗೆ ನೂಗ್ತಾ ಇತ್ತು, ಅಂಗಳದಲ್ಲಿ ನಾನು ನಿಂತು ಕರಿತಾ ಇದ್ದೆ. ಪ್ರೀತಿಗಿಂತ ಹೆಚ್ಚು ನಂಬಿಕೆ ನಿನ್ನನ್ನ ಹೊರಡೋ ಹಾಗೆ ಮಾಡ್ತು. ನಂಬಿಕೆಗಿಂತ ಹೆಚ್ಚಾಗಿ ಅನಿವಾರ್ಯತೆ. ಆ ಮನೆಯಿಂದ ಹೊರಬೀಳೋ ನಿನ್ನ ಅನಿವಾರ್ಯತೆನ ಪ್ರೀತಿಯಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಪ್ರಾರ್ಥನಾ. ಕಣ್ಣುಗಳಲ್ಲಿ ಬೆಳದಿಂಗಳನ್ನ ಇಳಿಸ್ಕೊಳ್ತಾ ಹಿಮವಂತ್ ಮಾತನಾಡ್ತಿದ್ದ. ಆದ್ರೆ ಮನೆಯಿಂದ ಹೊರಬಿದ್ದ ಹುಡುಗಿನ ಇಲ್ಲಿ ತನಕ ಕರ್ಕೊಂಡು ಬಂದು ನಿನ್ನನ್ನ ಡಾಕ್ಟ್ರು ಮಾಡ್ತೀನಿ ಅಂತ ಓಡಾಡ್ತಿದೀಯಲ್ಲ, ನಿನಗೆ ಯಾವ ಅವಶ್ಯಕತೆ ಇತ್ತು ಹಿಮವಂತ್? ಕಡೆ ಪಕ್ಷ ನಿನಗೆ ನನ್ನ ಮೇಲಿರೋದು ಪ್ರೀತಿ ಅಂತ ಒಪ್ಕೋತೀಯಾ? ಪ್ರಾರ್ಥನಾಳ ದನಿಯಲ್ಲಿ ವಿನಂತಿ ಇತ್ತು. ಅವಳ ವಾದದಲ್ಲಿ ಸತ್ಯ ಕೂಡ ಇತ್ತು. ಕಣ್ಣುಗಳಲ್ಲಿ ಅದೇ ಅಮಾಯಕತೆ. ಈ ಕ್ಷಣದಲ್ಲಿ ಅವಳೆಡೆಗೆ ಕೈ ಚಾಚಿದರೆ ಸಾಕು, ಪ್ರಾರ್ಥನಾ ತನ್ನವಳಾಗಿ ಬಿಡ್ತಾಳೆ. ಅದನ್ನ ಭಗವಂತ ಕೂಡ ತಡೆಯಕ್ಕಾಗಲ್ಲ. ಒಂದೇ ಕೋಣೆಯಲ್ಲಿ ಅರ್ಧರ್ಧ ಚಾಪೆ ಹಂಚಿಕೊಂಡು ಮಲಗುವ ಗಂಡು ಹೆಣ್ಣುಗಳ ಮಧ್ಯೆ ಕಟ್ಟು ಸಡಿಲಗೊಳಿಸೋದು ಎಷ್ಟು ಹೊತ್ತಿನ ಮಾತು? ಯಾವತ್ತಿದ್ದರೂ ಈ ಹುಡುಗಿ ನನ್ನವಳೆ ಹಾಗಂದ್ಕೊಂಡು ಇವತ್ತಿನಿಂದಲೇ ಪ್ರಾರ್ಥನಾಳೆಡೆಗೆ ಕೈ ಚಾಚಿದ್ರೆ ಅದು ಪ್ರೀತಿನ, ನಂಬಿಕೆನಾ, ಮೋಹನ? ಇವೆಲ್ಲವುಗಳ ನೆಪದಲ್ಲಿ ತನಗೆ ತಾನೇ ಮಾತನಾಡ್ಕೊಂಡ ಮೋಸವಾ? ನರಸಿಂಹಯ್ಯನವರಿದ್ದಿದ್ರೆ ಸಂಕೋಚವಿಲ್ಲದೆ ಅವರನ್ನ ಕೇಳ್ಬಿಡಬಹುದಾಗಿತ್ತು ಅಂದ್ಕೊಂಡ ಹಿಮವಂತ್. ಎಷ್ಟೊತ್ತಾದ್ರೂ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ನಕ್ಷತ್ರ ತುಂಬಿದ ಆಗಸವನ್ನ ನೋಡ್ತಾ ಕುಳಿತುಬಿಟ್ಟಿದ್ದ ಹಿಮವಂತ್. ಮತ್ತೆ ಮತ್ತೆ ಅದನ್ನ ಕೇಳಿ ಪೀಡಿಸೋದು ಬೇಡವೆನಿಸಿ ಪ್ರಾರ್ಥನಾ ಕೂಡ ಸುಮ್ಮನಾಗ್ತಾಳೆ. ತನಗೆ ಹಿಮವಂತನಷ್ಟು ತರ್ಕಗಳೆಲ್ಲ ತಿಳಿಯೋದಿಲ್ಲ. ಮನೆಯಿಂದ ಹೊರಕ್ಕೆ ಕಲೆಡುವ ಹೊತ್ತಿಗೆ ಹಿಮವಂತನಿಗೆ ಪ್ರೀತಿಯೊಂದು ಮೊಳಕೆ ಒಡೆಯದೆ ಹೋಗಿದ್ದರೆ ಅವನೇನೇ ನಂಬಿಕೆ ಹುಟ್ಟಿಸಿದ್ದರೂ ಮನೆಯಲ್ಲಿ ಅಂತಹದ್ದೇ ಅಸಹನೀಯ ವಾತಾವರಣ ಉಂಟಾಗಿದ್ರೂ ತಾನು ತನ್ನವರನ್ನೆಲ್ಲ ತಿರಸ್ಕರಿಸಿ ಹೊರಟು ಬರ್ತಿರ್ಲಿಲ್ಲ.
ನಿನ್ನ ಮೇಲೆ ಪ್ರೀತಿಯೇ ಇರದಿದ್ದರೆ ಹಾಗೆ ಒಡೆದ ಹೆಬ್ಬೆರಳನ್ನೇ ನಿರ್ದಯವಾಗಿ ನೆಲಕ್ಕೂರಿ ಗಾವುದ ದೂರದ ಈ ಊರಿಗೆ ನಡೆದು ಬರ್ತಿರ್ಲಿಲ್ವೇನೋ. ಹುಚ್ಚ ಅನ್ನುತ್ತಾ ಮುಗಿಲು ನೋಡುತ್ತಾ ಕುಳಿತಿದ್ದವನ ಹಿಂದೆಲೆ ಕೂದಲನ್ನೊಮ್ಮೆ ತುಂಬಿದ ಮುಷ್ಟಿಯಲ್ಲಿ ಹಿಡಿದು ಜಗ್ಗಿ ಬಿಡಬೇಕು ಅಂದ್ಕೊಂಡಳು ಪ್ರಾರ್ಥನಾ. ಆದ್ರೆ ಹಿಮವಂತನ ಗಾಂಭೀರ್ಯವನ್ನ ಗಮನಿಸಿದವಳಿಗೆ ಧೈರ್ಯವಾಗಲಿಲ್ಲ. ಅವರು ತುಂಬಾ ಹೊತ್ತು ಮಾತೆಯಾಡದೆ ಬೆಳದಿಂಗಳಲ್ಲಿ ತೊಯ್ದ ಟೆರೆಸಿನ ಮೇಲೆ ಹಾಗೇ ಕೂತ್ಕೊಂಡಿದ್ರು. ನಂತರ ರಾತ್ರಿ ಯಾವುದೋ ಜಾವದಲ್ಲಿ ಕೋಣೆಗೆ ಬಂದು ಈ ಪುಸ್ತಕದ ಮುಂದಿನ ಸಂಚಿಕೆಯ ಆಡಿಯೋಗಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.